ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರುವ ವಾಕ್ಯ ಕೀರ್ತನೆ ಅದು 55ನೇ ಅಧ್ಯಾಯ 22ನೇ ವಚನ. ದೇವರ ವಾಕ್ಯ ಹೇಳುತ್ತೆ ಅಂದರೆ, ನಿಮ್ಮ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿ ಭರೋಸದಿಂದ ಇರ್ರಿ ಅಂತ. ನಾವು ನೋಡಿದ್ದೇವೆ ಹೇಗೆ ನಮ್ಮ ಹಿಂದಿನ ಸಂಗತಿಗಳು ನಮಗೆ ಇವತ್ತು ಕಾಡಿಸದಂಗೆ ದೇವರೇ ನಮಗೆ ಹೇಳ್ತಾರೇನೆಂದರೆ, ಹಿಂದಿನ ಸಂಗತಿಯನ್ನು ಮರೆತು ಬಿಡ್ರಿ, ಮುಂದಿನ ಸಂಗತಿ ಸ್ವಾಮಿ ಕೈಯಲ್ಲಿದೆ. ಪ್ರಿಯರೇ, ನಾವು ನಾಳೆದು ಯೋಚನೆ ಮಾಡಿರಿ. ಕೆಲವರು ಇದ್ದಾರೆ, ನಿಮಗೂ ಗೊತ್ತಿರ್ಬೋದೇನೆಂದರೆ, ನಾಳೆ ನಮಗೆ ಈ ಸಮಸ್ಯೆ ಬಂದರೆ, ನಾಳೆ ನಮಗೆ ಈ ರೋಗ ಬಂದರೆ, ಅದಕ್ಕೆ ಇವತ್ತು ನಾವು ಏನು ಮಾಡ್ತಾ ಇಲ್ಲ ಅಂದರೆ, ನಾವು ಒಳ್ಳೆ ಬಟ್ಟೆ ಹಾಕ್ತಾ ಇಲ್ಲ, ನಾವು ಒಳ್ಳೆ ಊಟ ಮಾಡ್ತಾ ಇಲ್ಲ, ನಾವು ಒಂದು ಸಂಗತಿಯನ್ನು ಎಂಜಾಯ್ ಮಾಡ್ತಾ ಇಲ್ಲ. ನಾವು ಯಾವಾಗಲೂ ಒಂಥರ ಗ್ಲೂಮಿ, ಒಂಥರ ಸಮಥಿಂಗ್ ಈಸ್ ಆನ್ ಅಸ್ ಬಿಕಾಸ್ ವಿ ಆರ್ ಸೋ ಮಚ್ planning about our future, thinking about our future. ನಮ್ಮ ಮುಂದಿನ ಜೀವನ ಹೇಗೆಪ್ಪ, ಅಲ್ಲಿಗೆ ಬೇಕಿದ್ದದೆಲ್ಲ ಸಂಗತಿಗಳು ನಮಗೆ ಇದೇನೋ. ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ ಅಂದರೆ, ಮುಪ್ಪಿನ ತನಕ ಆಧಾರ ಅವರೇ. He has said that till grey hair he is our Lord. ನನ್ನ ನಂಬಿಕೆ ಏನೆಂದರೆ, ನಾವು ಯವನಸ್ಥರಿರುವಾಗ ಸ್ವಾಮಿ ನಮಗೆ ಒದಗಿಸಿದ್ರು, ವಯಸ್ಸಾದಾಗ ಸ್ವಾಮಿ ಅಯ್ಯೋ ಇವಾಗ ನಿನಗೆ ವಯಸ್ಸಾಗಿಬಿಟ್ಟಿದೆ, ಐ ಕ್ಯಾನ್ ನಾಟ್ ಟೇಕ್ ಕೇರ್ ಆಫ್ ಯು ಅಂತ ನನ್ನ ಸ್ವಾಮಿ ಎಂದೂ ಹೇಳಲ್ಲ. ಹಿ ಸೇಸ್ ದ್ಯಾಟ್ ವೆನ್ ಯು ಆರ್ ಯಂಗ್ ಐ ವಾಸ್ ಯೋರ್ ಗಾಡ್, ವೆನ್ ಯು ಆರ್ ಓಲ್ಡ್ ಐ ಆಮ್ ಯೋರ್ ಗಾಡ್. ಹಾಲೆಲೂಯಾ. ಲೆಟ್ ಅಸ್ ರಿಲ್ಯಾಕ್ಸ್ ಇನ್ ಹಿಮ್. ಸಮ್ ಪೀಪಲ್ ಕೆಲವರನ್ನು ನೋಡಿದಾನೆ, ಅಯ್ಯೋ ನಾಳೆ ಏನಾದರೂ ಆದರೆ ಲೆಟ್ ಮೀ ಸೇವ್, ಲೆಟ್ ಮೀ ಸೇವ್, ಲೆಟ್ ಮೀ ಸೇವ್. ಯು ನೋ ವಾಟ್ ವಿ ಆರ್ ಟೆಲಿಂಗ್ ಗಾಡ್? ಐ ಟ್ರಸ್ಟ್ my finance more than I trust you as my Jehovah Jireh. ನಮ್ಮ ದೇವರು ಯಾರೆಂದರೆ, ಎಲ್ಲವನ್ನು ಒದಗಿಸುವ ದೇವರು. He provides all our needs. ದಾವಿದ ಹೇಳ್ತಾನೇನೆಂದರೆ, I was young, now I am old. I love that words. ನಂಗೆ ಭಾಳ ಇಷ್ಟ ಆ ವಾಕ್ಯ. ಏನೆಂದರೆ, I was young, now I am old, but I have never seen a righteous man begging for food. ಹಾಲೆಲೂಯಾ. ನಾನು ಯವನಸ್ಥನಾಗಿದ್ದೆ, ಆದರೆ ಇವಾಗ ನನಗೆ ವಯಸ್ಸಾಗಿದೆ. ಆದರೆ ಒಬ್ಬ ನೀತಿವಂತನು ಆಹಾರವನ್ನು ಬೇಡುವುದನ್ನು, ಭಿಕ್ಷೆ ಬೇಡುವುದನ್ನು ನಾನು ನೋಡಿಲ್ಲ. ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ಪ್ರಾಯದ ಸಿಂಹ ಆದರೂ ಹೊಟ್ಟೆಗಿಲ್ಲದೆ ಹಸಿದವೋ, ಆದರೆ ದೇವರ ಸನ್ನಿಧಿಯಲ್ಲಿ ಇರುವವ್ರಿಗೆ ಯಾವ ಮೇಲೂ ಕಡಿಮೆ ಇಲ್ಲ. This is true. It's A and amen and amen and amen. ಯಾಕೆಂದರೆ this is the word of God. Young lions may lack of hunger, but they that put their trust in the Lord shall lack nothing. ಪ್ರಿಯರೇ, ಈ ವಾಕ್ಯ ಬರೆದದ್ದು ಏನಕ್ಕೆ? So that you and I may live a stress-free life. We should not be under any bondage. Nothing should bother us. ಯಾಕೆ ದೇವರ ಜನರನ್ನು ಐಗುಪ್ತದಿಂದ ಫರೋ ಕಡೆಯಿಂದ ಬಿಡುಗಡೆ ಮಾಡಿಸಿ ಅವರಿಗೆ ಅರಣ್ಯದಲ್ಲಿ ತಕೊಂಡು ಹೋಗಿ ಯಾಕೆ ಅದನ್ನು ಮಾಡಿದ್ರೆಂದರೆ, God doesn't want his people to be in bondage. Today we are not under bondage of any other country, but we are under bondage of all these things in our life. ಪ್ರಿಯರೇ, ಬೇರೆ ಯಾವುದೇ ದೇಶದವ್ರು ಬಂದು ನಮ್ಮ ಮೇಲೆ ದೊರೆತನ ಮಾಡ್ತಾ ಇಲ್ಲ, ಅಥವಾ ಯಾರೋ ಒಬ್ಬರು ನಮ್ಮ ಮೇಲೆ ದೊರೆತನ ಮಾಡ್ತಾ ಇಲ್ಲ. ಈ ಚಿಂತೆಗಳು ನಮಗೆ ಕಾಡ್ತಾ ಇದೆ. ನಾವು ಚಿಂತೆ ಮಾಡಿ 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 ಒಂದು ಮೊಳ ಆದರೂ ನಾವು ಹೆಚ್ಚು ಆಗ್ಬೋದಾ? ಪ್ರಿಯರೇ, ಆಗೋದಿಲ್ಲ. Let us trust him that he will provide. Let us trust him that he will heal. Let us trust him that what he has said, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಗ್ರಹಿಸಲಿಲ್ಲ ಅಂಥ ಸಂಗತಿಗಳು ದೇವರು ನನ್ನಗೋಸ್ಕರ ಇಟ್ಟಿದ್ದಾರೆ. ಸ್ವಂತ ಮಗನನ್ನು ಕೊಟ್ಟದ ಮೇಲೆ ಎಲ್ಲ ಸಂಗತಿಗಳು ನಮಗೆ ಕೊಡುವುದಿಲ್ಲವೋ? ಎವ್ರಿ ಗುಡ್ ಆ್ಯಂಡ್ ಪರ್ಫೆಕ್ಟ್ ಗಿಫ್ಟ್ ಕಮ್ಸ್ ಫ್ರಮ್ ಹಿಮ್ ಅಲೋನ್ ಅಂತ ದೇವರ ವಾಕ್ಯ ಹೇಳುತ್ತೆ. ಆ್ಯಸ್ ದ ಹೆವೆನ್ಸ್ ಆರ್ ಹೈ ಅಬೌವ್ ದಿ ಅರ್ತ್, ಸೊ ಹೈ ಆರ್ ಯೋರ್ ಪ್ಲಾನ್ಸ್. ಯಾಕೆ ಇಷ್ಟು ಧೈರ್ಯದಿಂದ ಹೇಳ್ತೆ ಅಂದರೆ, ದಿಸ್ ಈಸ್ ವಾಟ್ ದ ಲಾರ್ಡ್ ಹ್ಯಾಸ್ ಡನ್ ಇನ್ ಅವರ್ ಲೈಫ್. ನಾವು ಇಷ್ಟೇ ಪ್ಲ್ಯಾನ್ ಮಾಡಿ, ಇಷ್ಟೇ ಸೇವ್ ಮಾಡಿ, ಇಷ್ಟೇ ಬಜೆಟ್ ಮಾಡಿ, ಇಷ್ಟೇ ಕಟ್ ಡೌನ್ ಮಾಡಿದ್ರೂ ಸಹ we cannot do the things what God has for us. He says, cast your burden and relax because I will sustain you. ಒಂದು ಕತೆ ದೇವರ ವಾಕ್ಯದಲ್ಲಿ ಇದೆ ಪ್ರಿಯರೇ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಆಕ್ಟ್ಸ್. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 12 12ನೇ ಅಧ್ಯಾಯ ಅದರ ಮೊದಲನೇ ವಚನದಿಂದ ನಾನು ಓದ್ತಾನೆ. Let's open our Bibles to the book of Acts chapter 12 verse 1. Now about that time Herod the king stretched forth his hands to vex certain of the church, and he killed James the brother of John with the sword.
And because he saw it pleased the Jews, he proceeded further to take Peter also. Then were the days of unleavened bread. And when he had apprehended him, he put him in prison and delivered him to 4 Corinthians of soldiers to keep him, intending after Easter to bring him forth of the people. ಇಲ್ಲಿ ನಾವು ಹೆರೋದ ಅರಸನ ಬಗ್ಗೆ ನೋಡ್ತೇವೇನೆಂದರೆ, ಯಾಕೋಬನನ್ನು ತಗೊಂಡು ಅವನನ್ನು ಸಾಯಿಸಿ ಬಿಡ್ತಾನೆ. ಯಾಕೆಂದರೆ ಅವ ಅರಸ. ಅದು ಅಲ್ಲಿರುವ ಯಹೂದಿಗಳು ಭಾಳ ಇಷ್ಟಪಡ್ತಾರೆ. ಅವರದನ್ನು ಇಷ್ಟಪಟ್ಟದ್ದು ನೋಡಿ ಹೆರೋದ್ಗೆ ಇನ್ನೂ ಆಸಕ್ತಿ ಬಂದ್ಬಿಡುತ್ತೆ. ಏನು ಮಾಡ್ತಾನೇನೆಂದರೆ, ಪೇತ್ರನನ್ನು ಹಿಡ್ಕೊಂಡೋಗಿ ಸೆರೆಮನೆಯಲ್ಲಿ ಹಾಕ್ತಾರೆ. ಪ್ರಿಯರೇ, ಪೀಟರ್ ಈಸ್ ಇನ್ ಜೇಲ್. ಅವನಿಗೆ 4x4 16 soldiers were guarding Peter. Peter was in a dungeon. ನಾವು ರೀಸೆಂಟಾಗಿ ಡಂಜನ್ ಅನ್ನು ನೋಡಿ ಬಂದೆ. ಅಂದರೆ ಹಳೆ ಕಾಲದಲ್ಲಿ ಇರುವ ಈ ಕೈದಿಗಳಿಗೆ ಹಾಕುವ ಒಂದು ಸ್ಥಳವನ್ನು ನಾವು ನೋಡಿದೆವು. ಪ್ರಿಯರೇ, ಇಷ್ಟು ಕತ್ತಲ ಎಂದರೆ ಆ ಒಂದು ಸೆಲ್ಲಲ್ಲಿ, ಅಂದರೆ ಆ ಜೇಲ್ ಸೆಲ್ಸಲ್ಲಿ ಯಾರು ಇನ್ನೊಬ್ಬರು ಇದ್ದಾರೆ ಅಂತಲೂ ಕಾಣೋದಿಲ್ಲ. ಇಷ್ಟು ಕತ್ಲ. ನಾವು ಅಲ್ಲಿ ನಡಿಬೇಕಾದ್ರೆ ನಾವು ಬರೇ ದೇವರ ವಾಕ್ಯ ಹೇಳಿದಂಗೆ ನೀತಿವಂತರು ನಂಬಿಕೆಯಿಂದ ನಡೀತಾರೆ, ಹಾಗೆ ನಾವು ಅಲ್ಲಿ ನಡೀತಾ ಇದ್ದೇವೆ. ಯಾಕೆಂದರೆ ಯು ಕಾಂಟ್ ಸಿ ಎನಿಬಡಿ. ನಾವಿಬ್ಬರು ಕೈ ಹಿಡ್ಕೊಂಡು ವಿ ವರ್ ವಾಕಿಂಗ್, ಬಿಕಾಸ್ ಮುಂದೆ ಸ್ಟೆಪ್ ಇದೇನೋ ಏಳಿಗೆ ಇದೇನೋ ವಿ ಕಾಂಟ್ ಸಿ. ಅಂಥ ಸ್ಥಳ, ದೋಸ್ ವರ್ ದ ಡಂಜನ್ಸ್ ದೋಸ್ ಡೇಸ್, ವಿ ಕುಂಟ್ ಸಿ ಎನಿಬಡಿ. ಅಲ್ಲಿ ಪೇತ್ರನನ್ನು ಹಾಕಿ ಹೆರೋದ್ ವಾಸ್ ಪ್ಲ್ಯಾನಿಂಗ್ ದಟ್ ಐ ಆಮ್ ಗೋಯಿಂಗ್ ಟು ಕಿಲ್ ಹಿಮ್. ಅದಕ್ಕೆ ಅವನಿಗೆ ಕಾವಲ್ಗಾರ ಆಗಿವಿ. ಅವನಿಗೆ 16 ಮಂದಿ ಸೋಲ್ಜರ್ಸನ್ನು ಅವನಿಗೆ ಗಾರ್ಡಾಗಿ ಇಟ್ಕೊಂಡು ಯಾವುದೇ ಕಾರಣಕ್ಕೆ ಅವನಲ್ಲಿಂದ ಓಡಿ ಹೋಗಬಾರ್ದು ಅಂತ ಪ್ಲ್ಯಾನ್ ಮಾಡಿ ಅವನನ್ನು ಇಟ್ಟದು. ಪ್ರಿಯರೇ, ಅಲ್ಲಿ ಪೇತ್ರ ಬದಲಿ ನಾನು ಇಡ್ತಿದ್ರೆ ನಾನು ಒಟ್ಟು ಮಲಗ್ತಿದ್ದಿಲ್ಲ. ಐ ವುಡ್ ಹ್ಯಾವ್ ನೆವರ್ ಸ್ಲೆಪ್ಟ್. ಏನು ಮಾಡ್ತಿದ್ದೆ, ಹೇಗಾದರೂ ಒಂದು ಸೆಲ್ಫೋನ್ ನನಗೆ ಸಿಗ್ಬಿಡ್ತಿತ್ತು ಯಾರ ಕಡೆಯಿಂದಾದರೂ. ಐ ವುಡ್ ಹ್ಯಾವ್ ಕಾಲ್ಡ್ ದಿಸ್ ಪರ್ಸನ್ ಆ್ಯಂಡ್ ಐ ವುಡ್ ಹ್ಯಾವ್ ಕಾಲ್ಡ್ ದ್ಯಾಟ್ ಪರ್ಸನ್ ಆ್ಯಂಡ್ ಐ ವುಡ್ ಹ್ಯಾವ್ ಕಾಲ್ಡ್ ದಿಸ್ ಪಾಸ್ಟರ್ ಆ್ಯಂಡ್ ಐ ವುಡ್ ಹ್ಯಾವ್ ಕಾಲ್ಡ್ ದ್ಯಾಟ್ ಇವ್ಯಾಂಜಲಿಸ್ಟ್, ಐ ವುಡ್ ಹ್ಯಾವ್ ಕಾಲ್ಡ್ ದಿಸ್ ಪ್ರಾಫಿಟ್. ಪ್ರೇ ಫಾರ್ ಮೀ. ಪ್ರಾಫಿಟ್ಗೆ ಹೇಳ್ತಿದ್ದೆ, ಪ್ರೇಯರ್ ಮಾಡಿ ನೋಡ್ರಿ ನಾನು ಇಲ್ಲಿಂದ ಬಿಡುಗಡೆ ಆಗ್ತಾನೋ ಇಲ್ಲೋ. ಪಾಸ್ಟ್ರಿಗೆ ಹೇಳ್ತಿದ್ದೆ, ಪಾಸ್ಟ್ರೇ ನನಗೆ ಪ್ರೇಯರ್ ಮಾಡಿರಿ. ಎಲ್ಲರಿಗೆ ಹೇಳ್ತಿದ್ದೆ, ಪ್ರಾರ್ಥನೆ ಮಾಡಿರಿ. ಗುಣ್ಗುಡ್ತಿದ್ದೆ, ಕಿರಿಕಿರಿ ಮಾಡ್ತಿದ್ದೆ, ಅಳ್ತಿದ್ದೆ, ಬೊಬ್ಬೆ ಹಾಕ್ತಿದ್ದೆ. ಐ ವುಡ್ ಹ್ಯಾವ್ ಡನ್ ಎವ್ರಿಥಿಂಗ್ ಬಿಕಾಸ್ ಐ ಡೋಂಟ್ ಟ್ರಸ್ಟ್ ವಾಟ್ ಗಾಡ್ ಹ್ಯಾಸ್ ಟೋಲ್ಡ್ ಮಿ. ಹಿ ಸೆಡ್, ಕ್ಯಾಸ್ಟ್ ಯುವರ್ ಬರ್ಡನ್. ಯು ಆರ್ ಇನ್ ದ ಡಂಜನ್, ನೀವು ಜೈಲಲ್ಲಿ ಇದ್ದೀರಾ, ಕ್ಯಾಸ್ಟ್ ಇಟ್ ಅಪಾನ್ ಮೀ. ಈಸ್ ಇಟ್ ಡಿಫಿಕಲ್ಟ್? ನಮ್ಮ ದೇವರು ಹೇಳ್ತಾರೆ ಅಂದರೆ, ಎಲ್ಲ ನರಪ್ರಾಣಿಗೆ ದೇವರು ನಾನೇ, ನನ್ನಿಂದ ಸಾಧ್ಯವಾದದ್ದು ಏನಾದರೂ ಉಂಟೋ ಅಂತ ದೇವರು ಹೇಳ್ತಾರೆ. ಇಲ್ಲಿ ಪೇತ್ರ ಆ ಒಂದು ಸಿಚುವೇಶನಲ್ಲಿದ್ದರು. ಯಾರ ಇನ್ಫ್ಲುಯೆನ್ಸ್ ಅಂತ ತಗೊಳ್ಳಿಲ್ಲ. ನಮ್ಮ ತಲೆಯಲ್ಲಿ ಬರೋದೇನೆಂದರೆ, ನಾನೀಗ ಈ ಸಿಚುವೇಶನಲ್ಲಿ ಇದೆಯಲ್ಲ, ಈ ಸಿಚುವೇಶನ್ಗೆ ಈ MLA ಭಾಳ ಹೆಲ್ಪ್ ಆಗ್ತಾನೆ. ಈ ಸಿಚುವೇಶನಲ್ಲಿದ್ದರೆ ಈ IS ಆಫೀಸರ್ಸ್ ಭಾಳ ಯೂಸ್ ಆಗುತ್ತೆ. ಈ ಸಿಚುವೇಶನಲ್ಲಿದ್ದರೆ ಈ ಒಂದು ಸೋಷಲ್ ಸರ್ವಿಸ್ ಮಾಡೋರು ಭಾಳ ಉಪಯೋಗ ಆಗುತ್ತೆ. ಪ್ರಿಯರೇ, ಪುಟ್ it aside and let us trust that God is in control. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ ಅಂದರೆ, ಎಂಥದೇ ಸಮಸ್ಯೆದಲ್ಲಿ ಇದ್ರೂ ಸಹ ಕ್ಯಾಸ್ಟ್ ಇಟ್ ಅಪಾನ್ ದ ಲಾರ್ಡ್ ಆ್ಯಂಡ್ ಜಸ್ಟ್ ರಿಲ್ಯಾಕ್ಸ್. ಇವತ್ತು ನಾನು ಹೇಳ್ತಾ ಇದ್ದಾನೇನೆಂದರೆ, ಎಂಥ ಚಿಂತೆ. ಇಲ್ಲಿ ನೋಡಿ, ಪೇತ್ರ ಎಂಥ ಸಿಚುವೇಶನಲ್ಲಿದೆ. ಅವನಿಗೆ ಇಲ್ಲಿ ವಾಕ್ಯ ಬರೆದಿದೆ ಅಂದರೆ, ಈಸ್ಟರ್ ಹಬ್ಬ ಆದ ನಂತರ ಅವನನ್ನು ಸಾಯಿಸಬೇಕು ಅಂತ ಹೇಳಿ ಅರಸನಾದ ಹೆರೋದು ಪ್ಲ್ಯಾನ್ ಮಾಡಿದ. ಆದರೆ ನಮ್ಮ ಪೌಲಣ್ಣ ಏನು ಮಾಡ್ತಾ ಇದ್ದ ಇಲ್ಲಿ ನಾವು ನೋಡ್ತೇವೆ. 5ನೇ ವಚನ, Peter therefore was kept in prison, but prayer was made without ceasing of the church unto God for him. And when Herod would have brought him forth the same night, Peter was sleeping between 2 soldiers, bound with chains, and the keepers before the door kept the prison. ಆಶ್ಚರ್ಯ. ಅವನಿಗೆ ಕೈಗೆ ಚೇನ್ ಹಾಕಿದ್ದಾರೆ, ಕಾಲ್ಗೆ ಚೇನ್ ಹಾಕಿದ್ದಾರೆ, ಅವನಿಗೆ ಕಾವಲುಗಾರಿಯಾಗಿ ಇಟ್ಟಿದ್ದಾರೆ. ಬಟ್ ಪೀಟರ್ ವಾಸ್ ಫಾಸ್ಟ್ ಸ್ಲೀಪ್. ಕ್ಯಾನ್ ಯು ಸ್ಲೀಪ್ ಇನ್ ಸಚ್ ಅ ಸಿಚುವೇಶನ್? ಇಂಥ ಒಂದು ಸಮಸ್ಯೆದಲ್ಲಿ ಇರುವಾಗ ನಾವು ಮಲಗ್ತೇವೆ. ಏನೋ ಒಂದು ಸಣ್ಣದಾಗಿರ್ತದೆ. ಇನ್ಕ್ಲೂಡಿಂಗ್ ಮೀ, ನಾನು ಹೇಳ್ತಾನೆ, ಸಮಥಿಂಗ್ ದಟ್ ಬಾದರ್ಸ್ ಮೀ. ನನಗೆ ರಾತ್ರಿ ನಿದ್ದೆನೇ ಬರಲ್ಲ. ಐ ಕ್ಯಾನಾಟ್ ಸ್ಲೀಪ್. ದಟ್ ಥಾಟ್ ಬಾದರ್ಸ್ ಮೀ. ಆಗ್ತದೋ ಇಲ್ಲೋ, ರಾತ್ರಿ ಹಗಲು ನಾವು ಯೋಚನೆ ಮಾಡ್ತೇವಲ್ಲೋ, ಹೀಗೆ ಆದರೆ ಹಾಗೆ,
ಹಾಗೆ ಆದರೆ ಹಾಗೆ ಯಾರಿಗೆ ಕೇಳಬೇಕು, ಎಲ್ಲಿ ಹೋಗಬೇಕು, ಹೇಗೆ ಈ ಸಮಸ್ಯೆ ಬಿಡುಗಡೆ ಆಗುತ್ತೆ, ನಮ್ಗೆ ಈ ಸಮಸ್ಯೆಯಿಂದ ನಾವು ಹೊರಗೆ ಬರ್ತವೋ ಇಲ್ಲೋ. 101 ಥಾಟ್ಸ್ ಏನಾಗುತ್ತೆ ಏನೆಂದರೆ, ಆಲ್ ಥ್ರೂ ದ ನೈಟ್ ವಿ ಆರ್ ಜಸ್ಟ್ ಮೆಡಿಟೇಟಿಂಗ್ ಅಪಾನ್ ದ ಪ್ರಾಬ್ಲಮ್ ರಾದರ್ ದೆನ್ casting it upon the Lord and just relaxing and having a good night's sleep like Peter. ಇಲ್ಲಿ ಪೇತ್ರಗೆ ಏನಿದೆ ಅಂದರೆ ನೆಕ್ಸ್ಟ್ ಡೇ ಏನಾಗುತ್ತೆ ಅಂತ ಗೊತ್ತಿಲ್ಲ ಪ್ರಿಯರೇ, ಆದರೆ he knew his God. He knew the Lord whom he served. ಅಂಥ ಸಮಸ್ಯೆದಲ್ಲಿ ಅವನಿಗೋಸ್ಕರ ಸಭೆ ಪ್ರಾರ್ಥನೆ ಮಾಡ್ತಾ ಇತ್ತು ನಿಜ. ಆದರೆ ಅಲ್ಲಿ ಏನಾಯಿತು, ನನಗೆ ಭಾಳ ಇಷ್ಟವಾದ ಸಂಗತಿ ಏನೆಂದರೆ, and behold the angel of the Lord came upon him and a light shined in the prison and he smote Peter on the side and raised him up saying, arise up quickly, as the chains fell off from his hand. ಪೇತ್ರಗೆ ಇಷ್ಟು ನಿದ್ದೆ ಇತ್ತೆಂದರೆ, ಆ ದೇವದೂತ ಅವನ ಸೆಲ್ ಒಳಗೆ, ಅವನ ಜೈಲ್ ಒಳಗೆ, ಅವನ ಪ್ರಿಸನ್ ಒಳಗೆ ಬಂದದ್ದು ಸಹ ಅವನಿಗೆ ಗೊತ್ತಿಲ್ಲ. ಅಂದರೆ ಇಷ್ಟು ಒಳ್ಳೆ ನಿದ್ದೆ ಇರ್ಬೋದು, ಇಷ್ಟೂ ಒಂಥರ ರಿಲ್ಯಾಕ್ಸ್ಡ್ ಮೈಂಡ್ ಇರ್ಬೋದು. ಯು ನೋ ವೈ? ಹೀ ಸೇಸ್ ಹೀ ಹೋಲ್ಡ್ಸ್ ಮೈ ಫ್ಯೂಚರ್. ಅವರ ಕೈಯಲ್ಲಿ ನನ್ನದು ನಾಳೆ ಇದೆ. ನನ್ನದು ಇವತ್ತಿನ ಸಮಸ್ಯೆ ಸ್ವಾಮಿಗೆ ಗೊತ್ತಿದೆ, ನನ್ನ ನಾಳೆಯ ಸಮಸ್ಯೆ ನಮ್ಮ ಸ್ವಾಮಿಗೆ ಗೊತ್ತಿದೆ. ಪ್ರಿಯರೇ, ಹಾಗೆ ಆದ ಕಾರಣ ಪ್ರಾರ್ಥನೆ ನಡೀತಾ ಇತ್ತು. ಅದೇ ಕಾರಣದಿಂದ ಅವನು ಏನು ಮಾಡ್ತಾ ಇದ್ದ ಅಂದರೆ, ಅವನು ನಿಶ್ಚಿಂತವಾಗಿ ಅಲ್ಲಿ ಸಂಪೂರ್ಣವಾದ ರೀತಿಯಲ್ಲಿ ಅವನು ದೇವರ ಮೇಲೆ ಆತ್ಕೊಂಡು, ದೇವರ ಮೇಲೆ ಅವನ ಸಮಸ್ಯೆಯನ್ನು ಹಾಕಿ, ಹಿ ವಾಸ್ ರೆಸ್ಟಿಂಗ್ ಆ್ಯಂಡ್ ದ ಏಂಜಲ್ ಆಫ್ ದ ಲಾರ್ಡ್ ಹ್ಯಾಡ್ ಟು ಟ್ಯಾಪ್ ಹಿಮ್. ಅವನಿಗೆ ಬೆನ್ನಿಗೆ ತಟ್ಟಿ ಏನು ಮಾಡಿದ್ರೆ ಅಂದರೆ, ಬಾ ನಡಿ ಇಲ್ಲಿಂದ ಹೊರಗೆ ನಡಿ. That will happen in your life and in my life. ಪ್ರಿಯರೇ, God is working something wonderful. ನಮ್ಮ ದೇವರು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ನಮ್ಮ ದೇವರು ಕೆಲಸ ಮಾಡ್ತಾನೇ ಇದ್ದಾರೆ. ನೀವು ಯೋಚನೆ ಮಾಡಿದಂಗೆ, ನಾನು ಯೋಚನೆ ಮಾಡಿದಂಗೆ ಮಾಡೋದಿಲ್ಲ. ನಮ್ಮ ದೇವರು ಅದ್ಭುತ ಸ್ವರೂಪನೂ ಅದ್ಭುತವಾದ ರೀತಿಯಲ್ಲಿ ಅವ್ರು ಕಾರ್ಯ ಮಾಡ್ತಾರೆ. ಅದೇ ರೀತಿಯಲ್ಲಿ ನಾವು ಶದ್ರಕ್, ಮೇಷಕ್, ಅಬೇದ್ನೆಗೋ ಬಗ್ಗೆ ನೋಡ್ತೇವೆ ಪ್ರಿಯರೇ. ಆ 3 ಮಕ್ಕಳನ್ನು ಅವ್ರಿಗೆ ಬೆಂಕಿಲಿ ಹಾಕಬೇಕಂತ ಅರಸನಾದ ನೆಬೂಕದ್ನೆಚ್ಚರು ಅಪ್ಪಣೆ ಮಾಡಿದಾಗ, ವೆನ್ ಇಟ್ ವಾಸ್ ಕಮ್ಯಾಂಡೆಡ್ that the fire should be raised 7 times more. 7 ಸರ್ತಿ ಆ ಬೆಂಕಿಯನ್ನು ಹೆಚ್ಚು ಮಾಡಬೇಕು. ಯಾಕೆಂದರೆ ನೆಬೂಕದ್ನೆಚ್ಚರ್ಗೆ ಆ 3 ಮಂದಿ ಮೇಲೆ ಅಷ್ಟು ಕೋಪ ಬಂತು. ನನ್ನ ಮಾತಿಗೆ ಇವರು ಮೀರ್ತಾ ಇದ್ದಾರೆ. ಆದರೆ ಪ್ರಿಯರೇ, ಈ 3 ಯೌವನಸ್ಥರ ಮೇಲೆ ಇದ್ದ ಸಮಾಧಾನ ಹೇಗೆ ಇತ್ತೆಂದರೆ, ದೇವರು ಕೊಟ್ಟ ಸಮಾಧಾನ ಅವರ ಒಳಗಿತ್ತು. They were not moved, they were not upset, they were not grumbling, they were not fearful, they were not planning of escaping from there. They knew their God. ಅವ್ರು ಒಂದೇ ಮಾತು ಹೇಳ್ತಾರೆ ಏನೆಂದರೆ, ನಮ್ಮ ದೇವರಿಗೆ ನಾವು ಈ ಬೆಂಕಿಲಿ ಬಿದ್ದು ಸಾಯ್ಬೇಕಂತ ಇಷ್ಟ ಇದ್ದೇನೋ ಹಾಗೇ ಆಗಲಿ, ಅಥವಾ ನಮ್ಮನ್ನು ಕಾಪಾಡಬೇಕನೋ ಹಾಗೇ ಆಗಲಿ. ಡು ವಿ ಸೇ ದ್ಯಾಟ್? ಅವ್ರಿಗೆ ಈ ಒಂದು ವಾಗ್ದಾನ ಅವಾಗ ಇರಲಿಲ್ಲ. ಏನೆಂದರೆ, ನಿಮ್ಮ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸ್ರಿ. ಈ ಆಜ್ಞೆ, ದಿಸ್ ಕಮ್ಯಾಂಡ್ಮೆಂಟ್ ಈಸ್ ಫಾರ್ ಯು ಆ್ಯಂಡ್ ಫಾರ್ ಮೀ. ಇಟ್ ಸೇಸ್ ದ್ಯಾಟ್ ಕ್ಯಾಸ್ಟ್ ಯುವರ್ ಬರ್ಡನ್ ಅಪಾನ್ ದ ಲಾರ್ಡ್. ಎಂಥದ್ದೇ ಸಮಸ್ಯೆಯಲ್ಲಿ ಪ್ರಿಯರೇ, ಇವತ್ತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾನೆ, ನಮ್ಮ ಫೈನಾನ್ಸ್ ಪ್ರಾಬ್ಲಮ್ಮ, ನಮ್ಮ ಹೆಲ್ತ್ ಇಶ್ಯೂಸ, ನಮ್ಮ ಕೋರ್ಟ್ ಕೇಸ್ಗಳ, ನಮ್ಮ ಮಾಟ ಮಂತ್ರದ, ನಮ್ಮ ಬಿಸ್ನೆಸ್ಸ, ನಮ್ಮ ಮಕ್ಕಳ, ನಮ್ಮ ಕುಟುಂಬದ ಸಮಸ್ಯೆನ, ನಮ್ಮದು ಅಕ್ಕಪಕ್ಕದಿಂದ ಬಂದ ಸಮಸ್ಯೆನ, ಕಂಪನಿಲೋ ಇರುವ ಸಮಸ್ಯೆನ, ಎಂಥದ್ದೇ ಸಮಸ್ಯೆ ಇರಲಿ, ದ ಲಾರ್ಡ್ ಸೇಸ್ ದಟ್ ಐ ಆಮ್ ಇನ್ ಕಂಟ್ರೋಲ್. I am in control. Cast that problem upon me and you just relax. I can do all things. ದೇವರು ಎಲ್ಲ ಸಂಗತಿಗಳು ಮಾಡ್ತಾರೆ ಪ್ರಿಯರೇ. ಎಂಥ ಎಲ್ಲ ಅಲ್ಲಿರುವ ಬ್ಯಾಬಿಲೋನ್ ದೇಶದಲ್ಲಿರುವ ನನ್ನ ಒಂದು ಆಲೋಚನೆ ಏನೆಂದರೆ, ಎಲ್ಲ ಜನರು ಅಲ್ಲಿ ನಿಲ್ತಿರಬೇಕು. ಎಲ್ಲ ಜನರು ನಿಲ್ತು ಇದು 3 ಯೌವನಸ್ಥರಿಗೆ ಏನು ಆಗ್ಬೋದು, ಇವರು ಹೇಗೆ ಆ ಬೆಂಕಿದಲ್ಲಿ ಸುಡ್ತಾರೆ ಅಂತ ನೋಡಲಿಕ್ಕೆ ಎಲ್ಲ ಜನರು ನಿಲ್ತಿರ್ಬೋದು ಪ್ರಿಯರೇ. ಆದರೆ ಅದ್ಭುತವಾದ ಸಂಗತಿ ಏನೆಂದರೆ, ಅಲ್ಲಿ ಈ 3 ಮಂದಿಯನ್ನು ಹಾಕುವವರು ಸುಟ್ರಂತೆ. ಆದರೆ ಈ 3 ಮಂದಿಯನ್ನು ಒಲೆಗೆ ಹಾಕುವಾಗ ಅರಸ ನೋಡಿ ಹೇಳ್ತಾನೆ ಅಂದರೆ, 3 ಇಲ್ಲ, ಅವ್ರು 4 ಇದ್ದಾರೆ. ಆ 4ನೇದವ ಈಸ್ ದ ಸನ್ ಆಫ್ ಮ್ಯಾನ್. He is the son of man. ದೇವರೇ ಅವರ ಮಧ್ಯದಲ್ಲಿ ಇದ್ದಾರೆ. Hallelujah, hallelujah. What were these 3 doing?
What were these three doing? They were completely trusting God. They were completely saying that, Lord, you are in control. You are in control. ಸ್ವಾಮಿ, ನಮ್ಮ ಈ ಹೋರಾಟ ಇದೆ ನಿಜ. Everyone is looking at us and mocking at us. We are a laughing stock to everyone around here. But Lord, we are not going to give up. ಯಾಕೆಂದರೆ ಅವರ ಒಂದು ಸಮಾಧಾನ ಅಕ್ಕಪಕ್ಕದಲ್ಲಿರುವ ಸಂಗತಿಗಳಲ್ಲಿ ಇರಲಿಲ್ಲ. ಪ್ರಿಯರೇ, ಬರುವ ದಿನಗಳು ಹೆಂಗೆ ಇದೆ? ನೀವೇನು ಅಂದ್ಕೊಳ್ತೀರಿ ಬರುವ ದಿನಗಳು ಹೇಗೆ ಇರಬಹುದು ಅಂತ ಹೇಳಿ? ನಾವು 2ನೇ ತಿಮೋತಿಯ ಪುಸ್ತಕದಲ್ಲಿ ನೋಡ್ತೇವೇನೆಂದರೆ ಕಠಿಣ ದಿನಗಳು ಬರುತ್ತಂತೆ. ಈವಿಲ್ ಡೇಸ್, ಬ್ಯಾಡ್ ಡೇಸ್, ಡೇಸ್ ದ್ಯಾಟ್ ವಿ ನೆವರ್ ಇಮ್ಯಾಜಿನ್ಡ್. ಇವತ್ತಿನ ದಿನವೇ ಆಗುವ ಸಂಗತಿಗಳು ನಾವು ನೋಡಿದರೆ ನಾವು ಬೆಡ್ಚು ಬೀಳ್ತವೆ. ಕೆಲವು ಸರ್ತೆ ವೆನ್ ಐ ರೀಡ್ ಥಿಂಗ್ಸ್ ದಟ್ ಹ್ಯಾಪನ್. ರೀಸೆಂಟ್ಲಿ ನಾನು ಒಂದು ಕತೆ ಓದಿದ್ದೇನೆಂದರೆ, 24 ವರ್ಷ ಮಗಳನ್ನು ತನ್ನ ಮೇಲೆ ಮನೆ ಇದೆ, ಅದರ ಮನೆ ಕಲೆಗೇನೆ ಅವ ಒಂದು ರೂಮ್ ಮಾಡಿ ಬಂದಿ ಮಾಡಿ ಅಲ್ಲೇ ಇಟ್ಟಿದ್ದಾನೆ. 24 ವರ್ಷ. ಅವನಿಗೆ ಅವಳ ಮೇಲೆ ಭಾಳ ಕೋಪ ಇತ್ತು. ಯಾಕೆಂದರೆ ಅವಳು ಸ್ವಲ್ಪ ರಿಬೆಲ್ಯಸ್ ಆಗಿದ್ಲು. ಅವಳು ಚಿಕ್ಕವಳಾಗಬೇಕಾದ್ರೇ ಮನೆ ಬಿಟ್ಟು ಓಡಿ ಹೋಗ್ತಾ ಇದ್ಲು. ಅವನೊಬ್ಬ ಒಂದು ಇಂಜಿನಿಯರ್ ಥರ ಕೆಲಸ ಮಾಡ್ತಾಯಿದ್ದ. ಅವನಿಗೆ ಒಂದು ಐಡಿಯಾ ಇತ್ತು, ಒಂದು ರೂಮ್ ಮಾಡೋದು, ಅಲ್ಲಿಗೆ ಬೇಕಿದ್ದ ಸಂಗತಿಗಳು ಮಾಡೋದು. ಅದಕ್ಕೆ ಮನೇಲಿ ಏನು ಹೇಳ್ತಾ ಇದ್ದಾನೆಂದರೆ, ಅವನದೇ ಒಂದು ಕೆಲಸಕ್ಕೆ ಅವನಿಗೆ ಇದೊಂದು ಸಂಗತಿಗಳು ಮಾಡ್ತಾ ಇದ್ದಾನೆ. ಮನೆಯಲ್ಲಿ ಹೆಂಡತಿಗೆ ಬೇರೆ ಮಕ್ಕಳಿಗೆ ಈ ವಿಷಯನೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಅವ ಸೀಕ್ರೆಟ್ ಆಗಿ ಈ ಒಂದು ಸೆಲ್ಲನ್ನು ಅವನು ರೆಡಿ ಮಾಡ್ತಾ ಇದ್ದ. ಆಮೇಲೆ ಇದೇ ಮಗಳಿಗೆ ಹೇಳಿದ ಏನೆಂದರೆ, ನನಗೆ ನೀನು ಸಹಾಯ ಮಾಡಂದ. ಪಾಪ ಮಗಳು ಗೊತ್ತಿಲ್ಲದ ರೀತಿಯಲ್ಲಿ ತಂದೆಗೆ ಸಹಾಯ ಮಾಡ್ತಾಯಿದ್ಲು. ಲಾಸ್ಟ್ಗೆ ಏನು ಮಾಡಿದ್ದಾನೆಂದರೆ, ಒಂದು ಆಯನ್ ಡೋರ್ ತೊಗೊಂಡು ಬಂದ. ಆ ಆಯನ್ ಡೋರನ್ನು ಫಿಕ್ಸ್ ಮಾಡುವಾಗ ಈ ಮಗಳನ್ನು ಕಡ್ದ. ಮತ್ತೆ ಇವಳೇನು ಮಾಡಿದ್ಲು, ತಂದೆಗೆ ಸಹಾಯ ಮಾಡಬೇಕಂತೇಳಿ ಆ ಆಯನ್ ಡೋರನ್ನು ಫಿಕ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದಾಗ, ನೀನು ಒಳಗಿಂದ ಹೆಲ್ಪ್ ಮಾಡು ಅಂತ ಹೇಳಿ ಅವಳನ್ನು ಒಳಗಿಂದ ನಿಲ್ಲಿಸಿ ಹಾಗೆ ಮಾಡಿದ ತಕ್ಷಣ ಆ ಡೋರನ್ನು ಕ್ಲೋಸ್ ಮಾಡಿಬಿಟ್ಟ. ಈ ಕ್ಲೋಸ್ ದ ಡೋರ್. ಆ್ಯಂಡ್ ಫಾರ್ ಹೌ ಮೆನಿ ಇಯರ್ಸ್ ಅಲ್ಲಿ ಸ್ವಂತ ಮಗಳಿಗೆ 7 ಮಕ್ಕಳಾಯಿತು, 7 ಚಿಲ್ಡ್ರನ್. ಆ ಕತೆ ಓದಿ ಐ ವಾಸ್ ಸೋ ಶೇಕನ್ ಅಪ್. ನನಗೆ ಅದದು ಯೋಚನೆ ಮಾಡಲಿಕ್ಕೂ ಆಗಲ್ಲ. ಒಂದು ತಂದೆಯಾಗಿ ಒಂದು ಮಗಳನ್ನು ಆ ಥರ ಒಂದು ಕ್ರೂರವಾದ ರೀತಿಯಲ್ಲಿ ಅವನಲ್ಲಿ ಇಟ್ಟಿದ್ದಾನಲ್ಲ. ಆದ ಮಕ್ಕಳಿಗೆ ಸಹ ಬೆಳಕಿಲ್ಲ, ಗಾಳಿ ಇಲ್ಲ, ಕತ್ತಲೆ. ಅವ್ರಿಗೆ ಅವನು ಏನು ಊಟ ತಂದು ಹಾಕ್ತಾನೆ ಅಷ್ಟೇ ಅವ್ರಿಗೂ ಹೊರಗೆ ಹೋಗೋಂಗಿಲ್ಲ. ಅಲ್ಲಿ ಕೆಲವು ಮಕ್ಕಳು ಸತ್ರು ಅವಳದು. ಆ ಸತ್ತ ಮಕ್ಕಳನ್ನು ಅವನು ಯಾವ ರೀತಿಯಲ್ಲಿ ಅವರನ್ನು ಈ ಬರೀಡ್ ದೆಮ್. ನಮ್ಮ ದೇಶದಲ್ಲಿ ಅಲ್ಲ, ಇದು ಬೇರೆ ದೇಶ. ಇದು ಜಾಸ್ತಿ ಹಿಂದಕ್ಕೂ ಇರಲಿಲ್ಲ. ಎಂಡ್ ಆಫ್ 1990s ಅರೌಂಡ್ 1998, 99 ಆ ಏಜಲ್ಲಿ, ಆ ಕಾಲಗಳಲ್ಲಿ ಅವನು ಈ ಕೆಲಸ ಮಾಡಿದ. ಪ್ರಿಯರೇ, ಒಂದು ತಂದೆಯಾಗಿ ಒಂದು ಮಗಳಿಗೆ ಈ ಥರದ ಶಿಕ್ಷೆ ಕೊಟ್ಟು 24 ವರ್ಷ ಅವಳನ್ನು ಬಂದಿಯಲ್ಲಿ ಇಟ್ಟು ಅವಳಿಗೆ ಆ ಥರದ ಒಂದು ಹಿಂಸೆ ಕೊಟ್ಟು, ಅದೇ ದೇವರ ಕೃಪೆ ಅದ್ಭುತವಾದ ರೀತಿಯಲ್ಲಿ ಅವಳೊಂದು ದಿವಸ ಹೊರಗೆ ಬಂದು ಎಲ್ಲ ಪಬ್ಲಿಷ್ ಆಯಿತು. ಆಮೇಲೆ ಅವನಿಗೆ ಶಿಕ್ಷೆ ಆಯಿತು, ನಿಜ. ಆದರೆ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆಂದರೆ, ಬರುವ ದಿನಗಳು ಒಳ್ಳೆಯ ದಿನಗಳಲ್ಲ. ಇದು ಒಳ್ಳೆ ದಿನಗಳಲ್ಲ ಅಂತ ನಮಗೆ ಗೊತ್ತಿದ್ರೂ ಸಹ ನಾವು ಅದರ ಬಗ್ಗೆ ಯೋಚನೆ ಮಾಡಿಕೊಂಡು, ಅಯ್ಯೋ ನಾಳೆ ಏನಾಗುತ್ತೆ ಅದರ ಬಗ್ಗೆ ನಾಳೆದು ಯೋಚನೆ ಮಾಡಿಕೊಂಡು ಇವತ್ತಿನ ಜೀವನ ಹಾಳು ಮಾಡಬೇಕಂತ ಸ್ವಾಮಿ ನಮ್ಮನ್ನು ಕರೆದಿಲ್ಲ. ಹಿ ಸೇಸ್ ದ್ಯಾಟ್, ದ ಲಾರ್ಡ್ ಸೇಸ್ ದ್ಯಾಟ್ ಟುಡೇ ಐ ಟೇಕ್ ಕೇರ್ ಆಫ್ ಯು, ಟುಮಾರೋ ಐ ಟೇಕ್ ಕೇರ್ ಆಫ್ ಯು. ದೇವರ ವಾಕ್ಯ ಹೇಳುತ್ತೆ ಅಂದರೆ, ಆದಿಯಲ್ಲೇ ಅಂತ್ಯವನ್ನು ನಮ್ಮ ದೇವರು ಎಲ್ಲವನ್ನೂ ಪ್ರಿಪೇರ್ ಮಾಡಿಟ್ಟಿದ್ದಾರೆ. ಹಿ ನೋಸ್ ನಮ್ಮ ನಾಳೆ ಏನಾಗಬೇಕಾಗಿದೆ. ನಮ್ಮನ್ನು ಕಾಯುವವನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ದಿಸ್ ವರ್ಡ್ ಕಂಫರ್ಟ್ಸ್ ಅಸ್ ಸೋ ಮಚ್. It comforts us so much. He says that neither do I slumber, neither do I sleep. What is he doing? What is he doing? He cares for you. ನಮ್ಮನ್ನು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾರೆ ಪ್ರಿಯರೇ. ನಮ್ಮನ್ನು ತನ್ನ ಕಣ್ಣು ಗುಡ್ಡೆ ಹಂಗೆ ಇಟ್ಕೊಂಡಿದ್ದಾರೆ. ಯಾಕೆ? ಟು ಕೀಪ್ ಅಸ್,
to protect us, to provide for us, to heal us, to keep us away from every attack of the devil. ನಾವು ಮಾಡಬೇಕಾದ ಸಂಗತಿ ಇಷ್ಟೇನೆಂದರೆ, ನಮ್ಮನ್ನು ದೇವರೇ ನಮ್ಮ ಎಲ್ಲ ಸಮಸ್ಯೆಯನ್ನು ನಿಮಗೆ ಒಪ್ಪಿಸಿಕೊಡ್ತೇವೆ. ವಿ ಆರ್ ನಾಟ್ ರೆಡಿ ಟು ಡೂ ದ್ಯಾಟ್. ವಿ ವಾಂಟ್ ಟು ಕ್ಯಾರಿ ಅವರ್ ಓನ್ ಬರ್ಡನ್. ನಮ್ಮ ದೇವರಿಗೆ ಪ್ರಿಯರೇ ಒಂದು ಸ್ವಭಾವ ಇದೆ. ನಮ್ಮ ದೇವರು ಎಂದೂ ಫೋರ್ಸ್ ಮಾಡೋದಿಲ್ಲ. ಅವರ್ ಗಾಡ್ ನೆವರ್ ಫೋರ್ಸಸ್ ಅಸ್ ಟು ಡೂ ಎನಿಥಿಂಗ್. ನಮ್ಮನ್ನು ಹಿ ಹ್ಯಾಸ್ ಕ್ರಿಯೇಟೆಡ್ ಅಸ್ ಆ್ಯಸ್ ಅ ಫ್ರೀ ಹ್ಯೂಮನ್ ಬೀಯಿಂಗ್. ನಾವು ಏನು ಇಷ್ಟಪಡ್ತವೋ ನೀವು ಹಾಗೆ ಮಾಡಿರಿ. ನೋಡಿ, ರಕ್ಷಣೆ ನಮ್ಮ ಮೇಲೆ ಅವ್ರು ದೊರೆತನ ಮಾಡಿಲ್ಲ. ವಾಟರ್ ಬ್ಯಾಪ್ಟಿಸಮ್ ನಮ್ಮ ಮೇಲೆ ದೊರೆತನ ಮಾಡಲ್ಲ. ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್ ವಿಷಯದಲ್ಲಿ ನಮಗೆ ದೊರೆತನ ಮಾಡಲ್ಲ. ವಾಕ್ಯ ಓದು, ಪ್ರಾರ್ಥನೆ ಮಾಡು, ಇದು ನಾವು ಮಾಡ್ತೇವೆ. ಆದರೆ ಪವಿತ್ರಾತ್ಮ ಆಗಲಿ, ನಮ್ಮ ಯೇಸು ಸ್ವಾಮಿ ಆಗಲಿ ನಮ್ಮ ಮೇಲೆ ಯಾವುದೇ ಒಂದು ಬಂಧನ ತಗೊಂಡು ಬರುವುದಿಲ್ಲ. ಹಿ ಹ್ಯಾಸ್ ಸೆಟ್ ಅಸ್ ಫ್ರೀ. ಹಿ ಹ್ಯಾಸ್ ಗಿವನ್ ಅಸ್ ಅ ಫ್ರೀ ವಿಲ್. ವಾಟ್ ಆರ್ ವಿ ಗೋಯಿಂಗ್ ಟು ಡೂ? ನಾವೇನು ಮಾಡ್ತಾ ಇದ್ದೇವೆ? ಇಫ್ ಯು ಆ್ಯಂಡ್ ನಾವು ಇಷ್ಟು ವಾಕ್ಯ ಕೇಳಿನೂ ದಿನನಿತ್ಯ ಕೆಲವ್ರು ನಮ್ಗೆ ಹೇಳ್ತಾರೇನೆಂದರೆ, ನಾವು ಬೆಳಿಗ್ಗೆ ಟಿ ವಿ ಆನ್ ಮಾಡಿದರೆ ರಾತ್ರಿವರೆಗೆ ನಮ್ಮ ಟಿ ವಿ ಆನ್ ಇರುತ್ತೆ. ನಾವು ಇಷ್ಟು ಸೇವಕರ ವಾಕ್ಯ ಕೇಳ್ತೇವೆ. ಪ್ರೇಸ್ ಗಾಡ್ ಫಾರ್ ದ್ಯಾಟ್. ಐ ರಿಯಲಿ ಪ್ರೇಸ್ ಗಾಡ್. ಬಟ್ ಮೈ ಕ್ವಶನ್ ಈಸ್, ಇಷ್ಟು ಆದ ಮೇಲೇನು ಡೂ ಐ ಕ್ಯಾರಿ ಮೈ ಓನ್ ಬರ್ಡನ್? Do I make a way for my problems? Do I try to solve my own problems? Do I run to man rather than to God? Joyce Meyer ಯಾವಾಗಲೂ ಹೇಳ್ತಾರೆ ಅಂದರೆ, ಗೋ ಟು ದ ಥ್ರೋನ್ ಆ್ಯಂಡ್ ನಾಟ್ ಟು ದ ಫೋನ್. ನಮಗೆ ಇವಾಗ ಮೊಬೈಲ್ಸ್ ನಮ್ಮ ಕೈಯಲ್ಲಿ ಇರುವ ಕಾರಣ ಏನೇ ಸಂಗತಿ ಆದರೆ ನಾವು ಸ್ವಾಮಿ ಬಳಿಗೆ ಹೋಗಲ್ಲ. ಆದರೆ ಯು ಹ್ಯಾವ್ ಅ ಗಾಡ್, ಐ ಹ್ಯಾವ್ ಅ ಗಾಡ್ ಹೂ ಸೇಸ್ ದಟ್ ಐ ಆಮ್ ದೇರ್. ಐ ಆಮ್ ದೇರ್. ನನ್ನ ಮೇಲೆ ನಂಬಿಕೆ ಇಡ್ರಿ. ನಿಮ್ಮ ಕಾರ್ಯಭಾರವನ್ನು ನನ್ನ ಮೇಲೆ ಹಾಕ್ರಿ. ಯಾವುದೇ ಸಮಸ್ಯೆ ಸ್ವಾಮಿಗೆ ದೊಡ್ಡದಿಲ್ಲ ಪ್ರಿಯರೇ. 16 ಮಂದಿ ಅಲ್ಲಿ ನಿಲ್ತಿದ್ದಾರೆ ಪೇತ್ರಯ್ಯನ ಕಾಯ್ಲಿಕ್ಕೆ. ಅವರ ಮುಂದೆನೇ ಅವನನ್ನು ಕರ್ಕೊಂಡೋದ್ರು. ಸೆಕ್ಯೂರಿಟಿಗಿಂತ ಹೆಚ್ಚು ಸೆಕ್ಯೂರಿಟಿ ಕಾಣುತ್ತೆ ಅಲ್ಲಿ. ಇಲ್ಲಿ ಬೆಂಕಿ ದಗದಗನೇ ಉರಿತಾ ಇದೆ. ಅಂಥ ಉರಿಯ ಬೆಂಕಿದಲ್ಲಿ ಸ್ವಾಮಿ ಅವರನ್ನು ಕಾಪಾಡಿದರು. ದಾನಿಯೇಲನಿಗೆ ಸಿಂಹದ ಗವಿಯಲ್ಲಿ ಹಾಕಿದ್ರು. ಅರಸನಾದ ದಾರಿಯಸ್ ಅಂತಾನೆ, ನೀನು ನಂಬುವ ದೇವರು ನಿನ್ನನ್ನು ಕಾದ್ರೋ. ದಾನಿಯೇಲ ಹೇಳ್ತಾನೆ, ಎಸ್, ಮೈ ಗಾಡ್ ಸೇವ್ ಮೀ. ಅದೇ ದೇವರು, ನಿಮ್ಮ ದೇವರು, ನನ್ನ ದೇವರು. ಪ್ರಿಯರೇ, ಇಟ್ಸ್ ಹೈ ಟೈಮ್. ಎಲ್ಲರ ಮೇಲೆ ನಂಬಿಕೆ ಇಟ್ಟಾಯಿತು. ಮನುಷ್ಯರು ನಮ್ಮ ಮನುಷ್ಯರ ಮೇಲೆ ನಾವು ನಂಬಿಕೆ ಇಟ್ಟರೆ ನಾವು ಶಾಪಗ್ರಸ್ತ. ದೇವರ ವಾಕ್ಯ ಹೇಳುತ್ತೆ ಅಂದರೆ, ಕರ್ಸ್ಡ್ ಇಸ್ ದ ಮ್ಯಾನ್ ಹೂ ಟ್ರಸ್ಟ್ ಇನ್ ಮ್ಯಾನ್, ಬ್ಲೆಸ್ಡ್ ಇಸ್ ದ ಮ್ಯಾನ್ ಹೂ ಟ್ರಸ್ಟೆತ್ ಇನ್ ಹಿಮ್. ಇವತ್ತೊಂದೇ ಪ್ರಶ್ನೆ, whom do I trust? Do I cast my burdens upon him or am I carrying my own burden? ನಾನು ಒಂದನ್ನು ಹೇಳಲಿಯ ಪ್ರಿಯರೇ, ನಾವು ಯಾಕೆ ತುಂಬ ವಯಸ್ಸಾದವರನ್ನು ಕಾಣ್ತವೆ ಅಂದರೆ, 40 ಆಗಿರ್ತದೆ, 50 ಇಯರ್ಸ್ ಆಗಿರ್ತದೆ, ನಾವು 60-70 ಥರ ಕಾಣ್ತವೆ. ಯಾಕೆಂದರೆ ದ ಟೇರ್ಸ್ ಆಫ್ ದಿಸ್ ವರ್ಲ್ಡ್, ದ ಪ್ರೆಷರ್ ಆಫ್ ದಿಸ್ ವರ್ಲ್ಡ್ ಎಷ್ಟು ನಮ್ಮ ಮೇಲೆ ಇದೆ ಅಂದರೆ, ಇಟ್ ಶೋಸ್ ಆನ್ ಅವರ್ ಹೆಲ್ತ್. ಇಫ್ ವಿ ಟ್ರಸ್ಟ್ ದ ಲಾರ್ಡ್, ಇಫ್ ವಿ ಪುಟ್ ಅವರ್ ಬರ್ಡನ್ಸ್ ಅಪಾನ್ ಹಿಮ್, ವಿ ವಿಲ್ ಬಿ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್. ನಿಮ್ಮನ್ನು ನೋಡಿದವ್ರು ಹೇಳ್ತಾರೆ ಏನಂದರೆ, ಅಯ್ಯೋ ಇಷ್ಟು ಪ್ರಾಯ ಆಗಿದೆನಾ, ಹಾಗೆ ಅನ್ನಿಸೋದೇ ಇಲ್ಲ. ಈ ಸಾಕ್ಷಿ ಯಾವಾಗ ಬರ್ತವೆ ಅಂದರೆ, ವೆನ್ ವಿ ಟ್ರಸ್ಟ್ ಹಿಮ್. ಪ್ರಿಯರೇ, ವಾಕ್ಯ ಕೇಳಿದವೆ ನಿಜ, ದಿನನಿತ್ಯ ಕೇಳ್ತವೆ ನಿಜ, ಓದ್ತವೆ, ಸಭೆಗೆ ಹೋಗ್ತವೆ, ಪ್ರಾರ್ಥನೆ ಮಾಡ್ತೇವೆ. ಲೆಟ್ ಅಸ್ ಪುಟ್ the word of God into practice, saying that, ಸ್ವಾಮಿ, ನನ್ನ ಕಾರ್ಯಭಾರವನ್ನು ನಿಮಗೆ ಒಪ್ಪಿಸಿಕೊಟ್ಟು ನಾನು ವಿಶ್ರಾಂತಿದಲ್ಲಿ ಇರ್ತಾರೆ. ಯು ವಿಲ್ ಲೀಡ್ ಮೀ. ನಿನ್ನೆ ಕಾದ ದೇವರು ಇವತ್ತು ಕಾಯ್ತಾರೆ. ನೀವು ಬರುವ ತನಕ ನನ್ನನ್ನು ಕಾಯ್ತಾರೆ. ಇದೇ ನಂಬಿಕೆ. ನನ್ನ ಕುಟುಂಬ ಆಗಲಿ, ನನ್ನ ಆರೋಗ್ಯ ಆಗಲಿ, ಪ್ರತಿಯೊಂದು ವಿಷಯ, ಇಟ್ಸ್ ಇನ್ ಯೋರ್ ಹ್ಯಾಂಡ್ ಲಾರ್ಡ್, ಐ ಟ್ರಸ್ಟ್ ಯು. ಅಷ್ಟು ಹೇಳ್ರಿ. ಯು ಸಿ ಯೋರ್ ಲೈಫ್ ವಿಲ್ ಬಿ ಟೋಟಲಿ ಸ್ಟ್ರೆಸ್ ಫ್ರೀ. ಪ್ರಾರ್ಥನೆ ಮಾಡುವ ತಂದೆಯಾದ ದೇವರೇ, ಇನ್ನೊಂದು ಆವರ್ತೆ ಸ್ವಾಮಿ ಸ್ತೋತ್ರ ಸಲ್ಲಿಸ್ತೇವೆ. ಸಚ್ ಎನ್ಕರೇಜಿಂಗ್ ವರ್ಡ್ಸ್ ಯು ಹ್ಯಾವ್ ಗಿವನ್ ಅಸ್ ಅ ಗಾಡ್. ಸ್ವಾಮಿ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿನ ನೀವು ನಮ್ಮ ಸಂಗಡ ಇದ್ದೀರಿ, ಅಷ್ಟೇ ನಮಗೆ ಸಾಕು ಸ್ವಾಮಿ. ಕರ್ತನೇ, ನಮ್ಮನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಾವು ನಿದ್ರಿಸುವುದಿಲ್ಲ ಸ್ವಾಮಿ. ಪ್ರಾಯದ ಸಿಂಹ ಆದರೂ ಹೊಟ್ಟೆಗಿಲ್ಲದೆ ಹಸಿದವಾದರೆ ನಿನ್ನ ಸನ್ನಿಧಿಲಿ ಬರೋರಿಗೆ ಯಾವ ಮೇಲೂ ಕಡಿಮೆ ಆಗೋದಿಲ್ಲ. ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ಧಾರೆ ಎರೆದು ಕೊಟ್ಟ ಮೇಲೆ ಸಮಸ್ತವೂ ನಮಗೆ ಕೊಡುವುದಿಲ್ಲವೋ ಸ್ವಾಮಿ. ನಿಮ್ಮದು ಒಂದೊಂದು ವಾಗ್ದಾನಗಳು
ಸ್ವಾಮಿ ನಮ್ಮ ನರನಾಡಿದಲ್ಲಿ ಶಕ್ತಿ ತುಂಬುತ್ತೆ ಸ್ವಾಮಿ. ಆದರೆ ಇವತ್ತು ಕರ್ತನೆ ಈ ಪ್ರೋಗ್ರಾಮನ್ನು, ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರಿಗೋಸ್ಕರ ನನ್ನನ್ನು ಇಟ್ಕೊಂಡು ಪ್ರತಿಯೊಬ್ಬರಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ನಾವೇ ನಮ್ಮ ಭಾರವನ್ನು ಹೊತ್ತು 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 ಸಾಕಾಗಿದೆ ಸ್ವಾಮಿ. ಇವತ್ತು ನಮ್ಮ ಎಲ್ಲ ಕಾರ್ಯಭಾರವನ್ನು, ಆಲ್ ಮೈ ಬರ್ಡನ್ಸ್ ಐ ಆಮ್ ಕ್ಯಾಸ್ಟಿಂಗ್ ಅಪಾನ್ ಯು ಸ್ವಾಮಿ. ಪ್ರೋಗ್ರಾಮ್ ನೋಡುವವರ ಅನೇಕರಿಗೆ ಅನೇಕ ಹೋರಾಟ ಇರ್ಬೋದು, ಮನುಷ್ಯರಿಗೆ ಬರುವ ಹೋರಾಟಗಳು ಅನೇಕ ಅಂತ ನಿಮ್ಮ ವಾಕ್ಯದಲ್ಲಿ ನಾವು ನೋಡ್ತೇವೆ ಸ್ವಾಮಿ. ಎಲ್ಲ ಸಮಸ್ಯೆಯನ್ನು ನಿಮಗೆ ಒಪ್ಪಿಸಿಬಿಟ್ಟು ನಾವು ಕರ್ತನೆ ನಿಶ್ಚಿಂತವಾಗಿ ಇರುವಂಗೆ ನಮಗೆ ಆ ವಾಗ್ದಾನ ಮಾಡಿದಿರಿ, ಹಾಗೇ ನಮ್ಮ ಜೀವನದಲ್ಲಿ ಆಗಲಿ ಅಂತ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್.